ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈಗಾಗಲೇ SSPಗೆ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿರುವಂಥ ವಿದ್ಯಾರ್ಥಿಗಳು ಮತ್ತು ಈ ತಿಂಗಳು 30ನೇ ತಾರೀಕು ತನಕ ನಿಮಗೆ SSP ಹಾಕಲಿಕ್ಕೆ ಕಾಲಾವಕಾಶನ ಕೊಡಲಾಗಿದೆ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಹಾಕಿಲ್ಲ ಅವರು ಹೋಗಿ ಅಪ್ಲಿಕೇಶನನ್ನು ಹಾಕ್ಬೋದು. ಸೊ ಇದು SC ST ಮತ್ತು ಯಾರಿಗೆ ಅಂತಂದರೆ ಲೇಬರ್ ಕಾರ್ಡ್ ಇದ್ದವರಿಗೆ ಮತ್ತು ರೈತರ ಮಕ್ಕಳಿಗೆ ಈ ಒಂದು ಏನಾಗಿದೆ ಅಂದರೆ ಓಪನ್ ಇದೆ. ಸೊ ವಿದ್ಯಾರ್ಥಿಗಳು ಮತ್ತು ಇಲ್ಲದೇ ಇರೋರು ಏನು ಮಾಡಬೇಕು ಅಂದರೂ ಕೂಡ ಅವರು ಏನು ಮಾಡ್ಬೋದು, ಈ KYC ಮಾಡಿ ಅಪ್ಡೇಟ್ ಮಾಡಿ ನೀವು ಅಪ್ಲೈ ಕೂಡ ಮಾಡ್ಕೋಬೋದು. ನಾ ಈಗ ಅಫಿಷಿಯಲ್ ವೆಬ್ಸೈಟಲ್ಲಿದ್ದೀನಿ. ಸೊ ಇಲ್ಲಿ ನಾನು ಒಂದು ಲಾಗಿನ್ ಮಾಡಿ ಯಾವ ರೀತಿಯಾಗಿ ನೀವು ಅಪ್ಲಿಕೇಶನ್ ಹಾಕಿದರೆ ಸ್ಟೇಟಸ್ ಹೆಂಗೆ ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಮಾಹಿತಿಯನ್ನು ಕೊಡ್ತೇನೆ. ಸೊ ಇದರಲ್ಲಿ ನೀವು ಅಪ್ಲಿಕೇಶನ್ ಹಾಕಿ ಸಬ್ಮಿಟ್ ಮಾಡಿದರೆ ನೀವು ಎಲ್ಲಿ ಹೋಗಿ ಕೇಳೋ ಹಾಗಿಲ್ಲ. ನೀವು ನಿಮ್ಮ ಮೊಬೈಲಲ್ಲೇ ಈ ರೀತಿಯಾಗಿ ಅಪ್ಲಿಕೇಶನನ್ನು ಹಾಕಿ ಅಂದರೆ SSP ID ಹಾಕಿ ಪಾಸ್ವರ್ಡ್ಗಳನ್ನು ಇದರಲ್ಲಿ ಎಂಟ್ರಿ ಮಾಡಿ ಲಾಗಿನ್ ಮಾಡಿದಾಗ ನಿಮಗೆ ನೀವು ಸ್ಟೇಟಸನ್ನು ನೋಡ್ಕೊಳ್ಬೋದು. ಈ ಒಂದು ಸ್ಟೇಟಸ್ ಯಾವುದಕ್ಕೆ ನೋಡ್ಕೋಬೇಕಂತಂದರೆ ನಿಮ್ಮಲ್ಲಿ ಅಮೌಂಟ್ ಶಾಂಕ್ಷನ್ ಆಗಿದೆಯೋ ಇಲ್ಲೋ, ಆಮೇಲೆ ರಿಜೆಕ್ಟ್ ಆಗಿದೆಯೋ ಅಥವಾ ಅಪ್ರೂವ್ಡ್ ಆಗಿದೆಯೋ ಇಲ್ಲೋ ಅಂತ ನೋಡ್ಕೊಳ್ಳಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಇದು ನೀಟಾಗಿ ನೋಡ್ಕೊಳ್ರಿ. ಇದೇ ರೀತಿಯಾಗಿ ನೀವು ಫಾಲೋಅಪ್ ಮಾಡ್ತಾ ಹೋಗಬೇಕು. ಮೊಬೈಲಲ್ಲೂ ಕೂಡ ನೀವು ಅಪ್ಲೈ ಮಾಡ್ಕೋಬೋದು. ನಾನು ಇಲ್ಲಿ ಕಂಪ್ಯೂಟರ್ದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಏನು ಮಾಡಿದ್ದೇನೆ, ID ಹಾಕಿದೆ ಮತ್ತು ಪಾಸ್ವರ್ಡು ಮತ್ತು ಕ್ಯಾಪ್ಸ್ಗಳನ್ನು ಹಾಕಿ ಸಬ್ಮಿಟ್ ಮಾಡಿದೆ. ಸೊ ಈ ರೀತಿಯಾಗಿ ನಿಮ್ಗೊಂದು ಪೇಜ್ ಓಪನ್ ಆಗುತ್ತೆ. ಆದರೆ ಇಲ್ಲಿ ನೋಡ್ಬೋದು, ನೀವು ಎಲ್ಲಿ ಕ್ಲಿಕ್ ಮಾಡ್ಕೋಬೇಕಂತಂದರೆ ಸೊ ಇಯರ್ ವೈಸ್ ಇದು ಅಪ್ಲಿಕೇಶನ್ ಹಾಕಿರುವಂಥ ಈಗಾಗಲೇ ಇವರೊಬ್ಬರು ಅಪ್ಲಿಕೇಶನ್ ಹಾಕಿ ಮುಗಿಸಿದ್ದಾರೆ, ಸಬ್ಮಿಟ್ ಆಗಿದೆ. ಬಟ್ ಈ ಸ್ಟೇಟಸ್ ನೋಡ್ಕೋಬೇಕಾಗಿದೆ ಇವಾಗ. ಸೊ ಸ್ಟೇಟಸ್ ನೋಡ್ಕೊಳ್ಳೋ ಸಲುವಾಗಿ ನಾವು ಏನು ಮಾಡಬೇಕಂದ್ರೆ ಇಯರ್ ವೈಸ್ ಸ್ಟೇಟಸ್ ಅಂತಿದೆ, ಸ್ಟೂಡೆಂಟ್ ಸ್ಟೇಟಸ್ ಅಂತಿದೆಯಲ್ಲ, ಅಲ್ಲಿ ಏನು ಮಾಡಬೇಕು, ಕ್ಲಿಕ್ ಮಾಡ್ಕೋಬೇಕು. ಸೊ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ಯಾವ ವರ್ಷಕ್ಕೆ ಅಪ್ಲೈ ಮಾಡಿ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಅಪ್ಲಿಕೇಶನ್ ಹಾಕಿರೋ ಮಾಹಿತಿ ಬರುತ್ತೆ ಕೆಳಭಾಗದಲ್ಲಿ. ಇದರಲ್ಲಿ ನಿಮಗೆ ಏನು ತೋರಿಸುತ್ತೆ ಅಂದರೆ ರಿಜೆಕ್ಟ್ ಆಗಿದೆಯೋ ಅಪ್ರೂವ್ಡ್ ಆಗಿದೆಯೋ ಎಲ್ಲ ಮಾಹಿತಿಯನ್ನು ತೋರಿಸುತ್ತೆ. ಬಟ್ ಇದು ಹೊಸ ಅಪ್ಲಿಕೇಶನ್ ಇರೋದ್ರಿಂದ ಇಲ್ಲಿ ಏನು ಟಚ್ ಮಾಡಿಲ್ಲ. ಇನ್ನೂ ಇದು ಅಪ್ರೂವಲ್ ಆಗಿಲ್ಲ, ರಿಜೆಕ್ಟ್ ಆಗಿಲ್ಲ, ಏನಾಗಿದೆ ಅಂದರೆ ಇದನ್ನು ಅಪ್ಲಿಕೇಶನ್ ಇನ್ನೂವರೆಗೆ ನೋಡೇ ಇಲ್ಲ ಅವರು, ಹಾಗೆ ಸುಮ್ಮನೆ ಇದೆ ಇದು. ಯಾಕಂದರೆ ಇದು ರೀಸೆಂಟಾಗಿ ಹಾಕಿರುವಂಥ ಅಪ್ಲಿಕೇಶನು. ಇನ್ ಕೇಸ್ ಆಫ್ ಆಲ್ರೆಡಿ ನೀವು 2-3 ಮಂತ್ಸಲ್ಲಿ ಹಾಕಿದ್ದೀವಿ, ಏನಾಗಿದೆ ಅಂತ ನೋಡ್ಕೋಬೋದು ಅಂದರೆ ಇಲ್ಲಿ ನೋಡ್ಕೋಬೋದು. ಒಂದು ಇಲಿಜಿಬಲ್ ಕೊಟ್ಟಿರ್ತಾರೆ, ಯು ಆರ್ ಇಲಿಜಿಬಲ್, ಎಸ್ ಆರ್ ನೋ ಅಂತ ಇರುತ್ತೆ. ಆಮೇಲೆ ಅಮೌಂಟ್ ಸ್ಯಾಂಕ್ಷನ್ ಆಗಿರೋ ಬಗ್ಗೆ ಎಷ್ಟು ಅಮೌಂಟ್ ಆಗಿದೆ, ಆಮೇಲೆ ಅದಾದಮೇಲೆ ಅದನ್ನು ಬ್ಯಾಂಕಿಗೆ ಕಳಿಸಿದಾರಿಲ್ಲೋ, DBTಗೆ ಸ್ಟೇಟಸ್ ಏನಿದೆ, DBT ಅಪ್ರೂವ್ಡ್ ಆಗಿದೆಯೋ ರಿಜೆಕ್ಟಾಗಿ ವಾಪಸ್ ಬಂದಿದೆಯೋ, ಇವೆಲ್ಲವೂ ಕೂಡ ಇಲ್ಲಿ ಈ ಒಂದು ಕಾಲಮ್ ಒಳಗಡೆ ನಿಮಗೆ ಕಾಣಿಸುತ್ತೆ ಅದು ಇನ್ ಕೇಸ್ ಆಫ್ ಇದ್ದರೆ. ಬಟ್ ಇದರಲ್ಲಿ ಇದು ಹೊಸ ಅಪ್ಲಿಕೇಶನ್ ಇರೋದ್ರಿಂದ ಕಾಣಿಸ್ತಾ ಇಲ್ಲ. ಆಮೇಲೆ ಕೆಳಭಾಗದಲ್ಲಿ ಯಾವ ಬ್ಯಾಂಕು, ಅಕೌಂಟ್ ನಂಬರು ಎಲ್ಲ ಮಾಹಿತಿ ಇಲ್ಲಿ ಇರುತ್ತೆ. ಓಕೆ, ಸೊ ಇದು ರೀತಿಯಾಗಿ ನೀವು ನೋಡ್ಕೊಳ್ಬೋದು ಒಂದು. ಅಥವಾ ಇನ್ ಕೇಸ್ ಆಫ್ ನೀವೇನಾದರೂ ಹೋದ ವರ್ಷದ್ದು ಇನ್ನೂ ಅಮೌಂಟ್ ಬಂದಿಲ್ಲ ಅಂತಿದ್ರೆ ಅದನ್ನು ಕೂಡ ಇದರಲ್ಲಿ ನೋಡ್ಕೊಳ್ಬೋದು ಬಿಂದಾಸಾಗಿ. ಅಂದರೆ ಮತ್ತೆ ವಾಪಸ್ ನೀವೇನು ಮಾಡಬೇಕು, ಸೇಮ್ ಆ್ಯಸ್ ಇಟ್ ಈಸ್ ಇಯರ್ ಸೆಲೆಕ್ಟ್ ಮಾಡ್ಕೋಬೇಕು. 2022-23 ಸಾಲಿಂದು ವೇವ್ಸ್ ಅಂತ ಕೊಟ್ಟಾಗ ಮತ್ತು ಇಲ್ಲಿ ನಿಮಗೆ ಇವರು ಅಪ್ಲಿಕೇಶನ್ ಹಾಕಿಲ್ಲ ಹೋದ ವರ್ಷ, ಹೀಗಾಗಿ ಇದು ಬ್ಲ್ಯಾಂಕ್ ಇದೆ. ಈ ವರ್ಷ ಹಾಕಿದ್ದಾರೆ, ಹೋದ ವರ್ಷ ಹಾಕಿರಲಿಲ್ಲ. ಬಟ್ ನೀವು ಏನಾದರೂ ಹಾಕಿದರೆ ಇಲ್ಲಿ ನೋಡ್ಕೊಳ್ಬೋದು. ಇದೇ ರೀತಿಯಾಗಿ ನೋಡಿಕೊಂಡು ನೀವು ಸ್ಟೇಟಸ್ ನೋಡಿಕೊಂಡು ಅಂದರೆ ನೋಡ್ತಾನೆ ಇರಬೇಕು ಅಮೌಂಟ್ ಯಾಕಂತಂದರೆ ನಿಮ್ಗೆ ಯಾರೂ ಇನ್ಫಾರ್ಮ್ ಮಾಡೋದಿಲ್ಲ ಯಾವಾಗ ಬಂತು ಯಾವಾಗ ಹೋಯ್ತು ಅಂತ. ಈ ರೀತಿ ನೀವು ಮೊಬೈಲಲ್ಲಿ ನೋಡ್ಕೊತಾ ಇರಿ, ನಿಮಗೆ ಇದು ಹೆಲ್ಪ್ಫುಲ್ ಆಗ್ಬೋದು. ಮೇ ಬಿ ನಿಮಗೆ ಈ ವಿಡಿಯೋ ನಿಮಗೆ ಯೂಸ್ ಆಗಿರ್ಬೋದು.